ನಾಮ ಸಂಕೀರ್ತನೆಯ ಮೂಲಕ ಭಕ್ತಿ ಪಂಥವನ್ನು ಪ್ರಸಾರ ಮಾಡಿದವರು ಶ್ರೀ ಚೈತನ್ಯ ಮಹಾಪ್ರಭುಗಳು, ಶ್ರೀಮತಿ ಎಚ್ ಲಕ್ಷ್ಮೀ ದೇವಮ್ಮ. ಭಗವನ್ ನಾಮ ಸಂಕೀರ್ತನೆಯ ಮೂಲಕ ಭಕ್ತಿ ಪಂಥವನ್ನು ಪ್ರಸಾರ ಮಾಡಿದ ಮಹಾನ್ ಸಂತ ಮಹಾತ್ಮ ಶ್ರೀ ಚೈತನ್ಯ ಮಹಾಪ್ರಭುಗಳು ಅಂತ ಚಳ್ಳಕೆರೆಯ ತ್ಯಾಗರಾಜನಗರದ ಶಾರದಾದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದ ಎಚ್ ಲಕ್ಷ್ಮೀ ದೇವಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಚಳ್ಳಕೆರೆ ನಗರದ ತ್ಯಾಗರಾಜನಗರದ ಸದ್ಭಕ್ತರಾದ ನಂಜಮ್ಮ ಕೆಂಚಪ್ಪ ಶಿಕ್ಷಕರ ಸವಿತಾ ನಿವಾಸದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಜಯಂತ್ಯೋತ್ಸವದ ಪ್ರಯುಕ್ತ ಆಯೋಜಿಸಲಾಗಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ವಿಶೇಷ ಉಪನ್ಯಾಸವನ್ನು ನೀಡಿದರು. ಜಯಂತ್ಯೋತ್ಸವದ ಪ್ರಯುಕ್ತ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮ ರಕ್ಷಾ ಸ್ತೋತ್ರ ಪಠಣ, ಶ್ರೀರಾಮಕೃಷ್ಣರ ನಾಮಸ್ಮರಣೆ, ಗೀತಾ ಪ್ರಕಾಶ್, ರತ್ನಮ್ಮ, ಜಯಚಂದ್ರಮ್ಮ, ತಿಪ್ಪಮ್ಮ, ಉಮಾಶಂಕರ್ ಅವರಿಂದ ವಿಶೇಷ ಭಜನೆಗಳು, ಯತೀಶಂ ಸಿದ್ದಾಪುರ ಅವರಿಂದ ಶ್ರೀ ಶಾರದಾ ದೇವಿ ಜೀವನಗಂಗಾ ಗ್ರಂಥ ಪಾರಾಯಣ, ದಿವ್ಯತ್ರಯರಿಗೆ ಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ನಡೆಯಿತು. ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀಮತಿ ಎಂ ಲಕ್ಷ್ಮೀ ದೇವಮ್ಮ, ಸುವರ್ಣಮ್ಮ, ಮಂಗಳ ಸರ್ವಮಂಗಳ, ಪ್ರೇಮ, ಸುನೀತಾ, ಅನಸೂಯ, ರಾಘವೇಂದ್ರ, ಟಿಎಂ ವಿಜಯಗುರು, ಗೀತಾ, ಸುಂದರೇಶ್, ದೀಕ್ಷಿತ್, ರಾಧಮ್ಮ, ಸಹನಾ, ಸರಸ್ವತಿ, ರಾಜು, ಸರಸ್ವತಿ, ನಾಗರಾಜ್ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದ್ರು. ವರದಿ ಯತೀಶಂ ಸಿದ್ದಾಪುರ, ಚಳ್ಳಕೆರೆ. ಪರಾಯಣೆ ಕೃಷ್ಣಾಯ ಓಂ ನಮೋ ಭಗವತೆ ರಾಮ, ಓಂ ನಮೋ ಭಗವತೆ ರಾಮ. ಜವಲ್ಲದೆ ಮಾಡಿ ಮಾಡಲ್ಲದೆ ಮಾಡಿ ಮಾಡಿ ಕೆಟ್ಟರೋ ಅಜ್ಞಾನದ ಕೇಡ ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಞಾನದ ಬಲದಿಂದ. ಶ್ರದ್ಧಯಾನ್ವಿತಃ ಅಶ್ವಮೇಧಾಧಿಕಂ ಪುಣ್ಯಂ ಸಂಪ್ರಾಪ್ನೋತಿ ನ ಸಂಶಯಃ. ರಾಮಂ ದೂರ್ವಾದಲಶ್ಯಾಮಂ ಪದ್ಮಾಕ್ಷಂ ಪೀತವಾಸಸಂ ಸುವಂತೆ ನಾಮ ಭಿತ್ತಿರ್ವೈರ್ನತೆ ಸಂಸಾರಿಣೋ ನರಃ. ರಾಧಲೋಲಾ ಮೃತ್ಯುಂಜಯಗಳು ಅಂತ. ಮೃತ್ಯುಂಜಯ ಅದೇನು? ಮೃತ್ಯುನ್ನೇ ಗೆದ್ದವಳು. ಅವಳಿಗೆ ಸಾಯಿದ್ಯಾ ನಿಗಳು ಸುರದಲ್ಲಿ ಹೇಳ್ತಾಳೆ, ಅವಳು ನಾ ದಿವಸ ಆಯ್ತು, ನಾ ದಿವಸ ಆಯ್ತು ಅಂತ. ಆದ್ರೆ ಶ್ರೀನಾಥರು ಯಾರು? ಸಾವನ್ನೇ ಗೆದ್ದವರು. ಅವ್ರಿಗೆ ಸಾವೇ ಇಲ್ಲ ಅಂದ್ರೆ ನೋಡಿ, ಮೃತ್ಯುಂಜಯಗಳು ಅಂತ ಅಂದ್ರೆ ನೋಡಿ, ಆ ಮಾತಿದೆಯಲ್ಲ, ಅದು ಇವಾಗೂ ಅನ್ವಯಿಸುತ್ತೆ. ಶ್ರೀಮಾತೆಯರು ಅವಾಗ ಅಷ್ಟೇ ಇದ್ರಲ್ಲ, ಇವಾಗೂ ಇದ್ದಾರೆ ಅಂತ. ಇವಾಗೂ ಅವರು ಜೀವಂತವಾಗಿದ್ದಾರೆ. ಅವ್ರ ದೇಹವನ್ನು ಬಿಟ್ಟಿದ್ರು, ಅವರ ಆತ್ಮಸ್ವರೂಪ ಇವತ್ತಿಗೂ ಎಲ್ಲ ಕಡೆ ಇದೆ. ನಾವು ದಿವ್ಯತ್ರಯಲ್ಲಿ ದೀಪ ಹಚ್ತೀವಿ. ದೀಪ ಹಚ್ತಾ ಇದ್ದಾಗೆ ದಿವ್ಯತ್ರಯರ ವಿಶೇಷ ಆವಿರ್ಭಾವ ಉಂಟಾಗ್ತದೆ. ಅವಾಗ 3 ಜನ ಬಂದು ಕುತ್ಕೊಂತಾರೆ. ಕುತ್ಕೊಂಡು ನಮ್ಮೆಲ್ಲವನ್ನು ಗಮನಿಸ್ತಾರೆ, ಎಲ್ಲ ನೋಡ್ತಾರೆ. ನಾವೇನು ಮಾಡ್ತೀವಿ, ಸತ್ಸಂಗ ಯಾರು ಮಾತಾಡ್ತೀವಿ, ಎಲ್ಲ ಪ್ರತಿಯೊಂದು ಗಮನಿಸ್ತಾರೆ. ನಾವು ಸತ್ಸಂಗ ಬಂದಾಗ ಸುಮ್ಮನೆ ಹೇಳ್ಬಿಟ್ಟು ಸತ್ಸಂಗ ಏನು ಬೇಕಾದ್ರೂ ಮಾಡ್ಬೋದು ಅಂತಲ್ಲ. ಸತ್ಸಂಗ ಬಂದಾಗ ನಾವು ಮೈಯೆಲ್ಲ ಕಣ್ಣ ಕುತ್ಕೋಬೇಕಂದ್ರೆ ನಾವು ನೋಡ್ತಿದ್ರು ಭಗವಂತ ನಮ್ಗೆ ನೋಡ್ತಾನೆ. ನಾವು ಅದಕ್ಕೆ ಒಂದು ಹೇಳ್ತಾರೆ, ಎಲ್ಲರೊಳಗೂ ದೇವರಿದ್ದಾನೆ, ಎಲ್ಲರೊಳಗೂ ದೇವರಿದ್ದಾನೆ. ಅದು ಎಲ್ಲರೂ ದೇವರೊಳಗಿಲ್ಲ ಅಲ್ವಾ? ಎಲ್ಲರೊಳಗೂ ಭಗವಂತ ಇದ್ದಾನೆ, ಆದ್ರೆ ಎಲ್ಲರೂ ಭಗವಂತೊಳಗಿಲ್ಲ ಅಲ್ವಾ? ಎಲ್ಲರೂ ಅವರದ್ದೇ ಲೋಕದಾಗೆ ಮುಳುಗ್ಬಿಡ್ತಾರೆ. ಮರುದಿನ ಅದನ್ನು ನೆನಪಿಸಿಕೊಂಡು ಶ್ರೀಮಾತೆ ಎನ್ನುತ್ತಾರೆ. ಅವಳಿಗೇನು ಗೊತ್ತು ನಾನು ಮೃತ್ಯುಂಜಯಳು ಅಂತ. ಈಗ ನೋಡಿದರೆ ಆ ಹುಚ್ಚಿ ಸುರಬಾಲೆ ಆಗೆಲ್ಲ ಬೈದದ್ದು ಒಳ್ಳೆಯದೇ ಆಯ್ತು ಎನ್ನಬೇಕು. ಅವಳು ಹಾಗೆ ಬೈದಿದ್ದರಿಂದಲೇ
ಅಲ್ಲವೇ ಶ್ರೀಮಾತೆಯವರಿಂದ ಇಂಥ ಅಪೂರ್ವ ಸತ್ಯಾಂಶಗಳು ಬರುವಂತಹದ್ದು. ನೋಡಿ, ಒಳ್ಳೆದರಲ್ಲೂ ಒಂದು ಕೆಟ್ಟ ಒಳ್ಳೆದರಲ್ಲೂ ಒಂದು ಕೆಟ್ಟದರಲ್ಲೂ ಒಂದು ಒಳ್ಳೆ ಅಂಶ ಬಂತು ಅಂತ. ಅವಳು ಬೈದಿದ್ದು ಒಳ್ಳೆದೇ ಆಯ್ತು. ಅವಾಗ ಶ್ರೀಮಾತೆಯವರು ಯಾರು, ಶ್ರೀಮಾತೆಯರ ಒಳ ಸತ್ವ ಎಂಥದ್ದು, ಅಂತರ್ದೃಷ್ಟಿ ಎಂಥದ್ದು ಅಂತ ಗೊತ್ತಾಗುತ್ತೆ ನಮಗೆ. ಇನ್ನೊಮ್ಮೆ ಜಯರಾಮ್ ಬಾಟಿಯಲ್ಲಿ ಈ ನೆಂಟರ ದುಷ್ಟತನದಿಂದ ಬೇಸರಗೊಂಡ ಶ್ರೀಮಾತೆಯವರಿಗೆ ಹೇಳುತ್ತಾರೆ, ನೋಡಿ, ನೀವು ನನಗೆ ಇಷ್ಟೊಂದು ತೊಂದರೆ ಕೊಡಬಾರದು. ಇದರ ಅಂದ್ರೆ ಈ ದೇಹದ ಒಳಗಿರುವವಳೇನಾದರೂ ಒಮ್ಮೆ ಕೆರಳಿದರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ನಿಮ್ಮನ್ನ ಕಾಪಾಡಲಾರ. ಶ್ರೀಮಾತೆ ಹೇಳ್ತಿದ್ದಾರೆ ನೋಡ್ರಿ, ಈ ದೇಹದೊಳಗಿರುವ ಏನನ್ನು ಕೆರಳಿದ್ರೆ ನಿಮ್ಮನ್ನ ಬ್ರಹ್ಮ ವಿಷ್ಣು ಮಹೇಶ್ವರರು ಬಂದ್ರು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಶ್ರೀಮಾತೆಯರಿಗೂ ಒಮ್ಮೆ ಸಹನೆ ಮೀರುತ್ತೆ ಎಂದು ಶ್ರೀರಾಮಕೃಷ್ಣರು ಹಿಂದೊಮ್ಮೆ ಹೃದಯರಾಮನಿಗೆ ಇದೇ ಮಾತನ್ನ ಹೇಳಿದ್ದನ್ನು ಇಲ್ಲಿ ಸ್ಮರಿಸಬಹುದು. ಹೌದು, ಹೇಳಿರ್ತಾರೆ, ನೋಡುವುದು ನೀನು ನನ್ನನ್ನು ನೀನು ಕೆಡಬಹುದು, ಏನನ್ನಾದ್ರೂ ಶ್ರೀಮಾತೆಯನ್ನು ಕೆಡಕಿದ್ರೆ ನಿನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದ್ರು ಅಂತ ತಡಿಯಕ್ಕೆ ಸಾಧ್ಯ ಇಲ್ಲ ಅಂತ ಶ್ರೀಮಾತೆಯವರ ಶಕ್ತಿಯ ಕುರಿತಾಗಿ ಹೃದಯರಾಮ ಯಾರು, ಶ್ರೀರಾಮಕೃಷ್ಣ ಜೊತೆಗೆ ನಿಂತ್ಕೊಂಡು ಸೇವೆ ಮಾಡುವಂತ ವ್ಯಕ್ತಿ. ಅವನ ಕೊನೆ ಟೈಮಲ್ಲಿ ಬಿಟ್ಟು ಹೋಗ್ತಾನೆ. ಶ್ರೀ ಇದೇ ಮಾತನ್ನು ಹೇಳಿದ್ರೆ ಇಲ್ಲಿ ಸ್ಮರಿಸಬಹುದು. ಇವೆಲ್ಲ ಶ್ರೀಮಾತೆಯವರ ನಿಗ್ರಹಾನುಗ್ರಹ ಸಾಮರ್ಥ್ಯವನ್ನು ಸುಸ್ಪಷ್ಟಗೊಳಿಸುವಂತಹ ಅಧಿಕೃತ ಹೇಳಿಕೆಗಳು. ಇನ್ನೊಮ್ಮೆ ಅವರು ಕೊಯ್ಯಾಲ್ಪಾರದಲ್ಲಿದ್ದಾಗ ರಾಧೆಯ ಕಾಟದ ಕುರಿತಾಗಿ ಭಕ್ತಿಯೊಬ್ಬಳ ಹತ್ತಿರ ಹೇಳುತ್ತಾರೆ. ರಾಧೆ ಆ ಸುರಬಾಲೆ ಮಗಳು ಅಂದ್ರೆ ರಾಮಕೃಷ್ಣ ಹೇಳ್ತಾರೆ, ರಾಮಕೃಷ್ಣ ಯಾರ್ಯಾಗಲಿ ಗಂಡ ಸತ್ ಮೇಲೆ ಸ್ವಲ್ಪ ನೋವಾಗುತ್ತೆ, ಇನ್ನೇ ನಾನು ಯಾಕೆ ಇರ್ಬೇಕು ಅನ್ನೋ ಭಾವನೆ ಬರುತ್ತದೆ. ಶ್ರೀಮಾತೆ ರಾಮಕೃಷ್ಣರು ದರ್ಶನ ಕೊಟ್ಟು ಹೇಳ್ತಾರೆ, ಅವಳು ಸುರಬಾಲೆ ಮಗಳು ರಾಧೆ ಇದ್ದಾಳೆ, ಅವಳು ಯೋಗಮಾಯಿ, ಅವಳನ್ನು ನೀನು ಆಶ್ರಯಿಸ್ಕೊಂಡು ಈ ಜಗತ್ತಿನ ಕೆಲಸ ಮಾಡುವಂತ ಶ್ರೀಮಾತೆ ಹೇಳಿರ್ತಾರೆ. ಕೊನೆ ಟೈಮಲ್ಲಿ ಶ್ರೀಮಾತೆ ಅವಳು ಬಿಸಾಕ್ಬಿಡ್ತಾರೆ, ಅವಳು ಧರಿಸಿ ಅವ್ರು ಶ್ರೀಮಾತೆ ದೇಹ ಬಿಡ್ತಾರೆ, ಅದು ಬೇರೆ ವಿಷಯ. ಹಾಗಾಗಿ ಯಾರೇ ಆಗಲಿ ಒಬ್ಬರನ್ನ ಆಶ್ರಯಿಸ್ಕೊಂಡಿದ್ರೆ ನಾವು ಜಗತ್ತಿನ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ನನ್ನ ಒಬ್ಬಳೇ ಅಂತಂದ್ರೆ ಏನೋ ಒಂಥರ ಅನಾಥ ಭಾವ ಕಾಡುತ್ತೆ. ರಾಮಕೃಷ್ಣ ಏನು ನಾನು ಯಾಕೆ ಇರ್ಬೇಕು ಅನ್ನೋ ಭಾವನೆ ಎಲ್ಲ ನಿಮಗೆ ಆಗಲಿ, ಎಷ್ಟೋ ಜನಕ್ಕೆ ನಮ್ಮ ಮನೆಯಲ್ಲಿ ಇಲ್ಲಾದ್ರೆ ಯಾರು ಇಲ್ಲ, ನಾನು ಯಾರು ಇಲ್ಲ, ಒಬ್ಬಳೇ ಇರೋದು, ಅನಾಥ ಭಾವನೆ ಬಂದ್ಬಿಡುತ್ತೆ. ಆದ್ರೆ ಶ್ರೀಮಾತೆ ಅದನ್ನೇ ರಾಮಕೃಷ್ಣ ದರ್ಶನ ಕೊಟ್ಟು ಅದನ್ನೇ ಹೇಳ್ತಾರೆ, ಏನು ತೆಗಿಬೇಡ, ಕಾಲನ್ನು ತೆಗಿಬೇಡ, ಬಳೆ ತೆಗಿಬೇಡ, ಏನು ತೆಗಿಬೇಡ ಅಂತ ಎಲ್ಲ ಹೇಳ್ತಾರೆ ರಾಮಕೃಷ್ಣ ದೇವರ ನಂತರ ದರ್ಶನ ಕೊಟ್ಟು. ಅದನ್ನು ನಾವು ಜೀವನ ಪುಸ್ತಕದಲ್ಲಿ ಓಡ್ತೀವಿ. ನೋಡು, ನನ್ನ ಈ ಶರೀರವನ್ನ ದೇವಿಯ ಶರೀರ ಅಂತ ತಿಳಿ. ಈ ಶರೀರ ಇನ್ನೆಷ್ಟು ಚಿತ್ರಹಿಂಸೆಯನ್ನ ತಾನೇ ಸಹಿಸಿತು. ದೇವಿಯಲ್ಲದೆ ಮನುಷ್ಯ ಮಾತ್ರದಿಂದ ಈ ಹಿಂಸೆಗಳನ್ನೆಲ್ಲ ಸಹಿಸಿಕೊಳ್ಳಲು ಸಾಧ್ಯವೇನು? ನಾನು ಬದುಕಿರುವವರೆಗೆ ಇವ ಯಾರು ನನ್ನನ್ನ ತಿಳಿಯಲಾರರು, ಇವರಿಗೆ ಅರ್ಥವಾಗುವುದೆಲ್ಲ ಅನಂತರವೇ. ಯಾರೇ ಆಗಲಿ ಚೈತನ್ಯ ಪ್ರಭು ಮನೆಯಲ್ಲಿಯೇ ತಾಯಿ ಪತ್ನಿ ಅವರೊಂದಿಗೆ ವಾಸವಾಗಿದ್ದರು. ಕೆಲವರು ಇವನೇನು ಸಂಸಾರದೊಂದಿಗೆ ಸುಖವಾಗಿದ್ದಾನೆ, ಇವನೇನು ಆಧ್ಯಾತ್ಮಿಕ ಪಾಠ ಹೇಳಿಕೊಡುತ್ತಾನೆ ಎನ್ನುತ್ತಿದ್ದರು. ಅದನ್ನು ಕೇಳಿದರೆ ಇವರು ಸರ್ವಸಂಗ ಪರಿತ್ಯಾಗ ಮಾಡಲು ಇಚ್ಛೆ ಪಟ್ಟರು. ತಾಯಿ ಪತ್ನಿಗೆ ಇದು ಇಷ್ಟವಿರಲಿಲ್ಲ. ಅದಕ್ಕೆ ಅವರು ಒಂದು ಸಲ ನಿರ್ಧಾರ ಮಾಡಿದ ಮೇಲೆ ಹಿಂಜರಿಯಬಾರದು ಎಂದುಬಿಟ್ಟು ಅವರೇನು ಮಾಡ್ತಾರೆ, ಭಗವಂತನ ಇಚ್ಛೆ ಇದೆ, ನಾವು ಇಚ್ಛಾಶಕ್ತಿಯಿಂದ ಮುಂದುವರಿಯಬೇಕು ಎಂದು ಭಗವಂತನನ್ನು ನಮ್ಮ ಕೈ ಹಿಡಿದು ಮುಂದುವರಿಸುತ್ತಾನೆ ಎನ್ನುತ್ತಿದ್ದರು. ಗಾಢ ನಿದ್ರೆಯಲ್ಲಿದ್ದಾಗ ಹೊರಟೇ ಬಿಟ್ಟರು. ಹೆಂಡತಿ ಮಕ್ಕಳನ್ನೆಲ್ಲ ತಾಯಿ ತಂದೆನೆಲ್ಲ ಬಿಟ್ಟು ಹೊರಟೇ ಬಿಟ್ಟರು. ಆಗ ಅವರಿಗೆ 24 ವರ್ಷ. ಕೇಶವ ಭಾರತಿ ಎನ್ನುವ ಸನ್ಯಾಸಿ ಹತ್ತಿರ ಹೋಗಿ ದೀಕ್ಷೆ ಕೇಳುತ್ತಾರೆ. ಕೇಶವ ಭಾರತಿ ಅಂತ ಉತ್ತಮವಾದಂಥ ಪಂಡಿತರು, ಅವರಲ್ಲಿ ಹೋಗಿ ದೀಕ್ಷೆ ಕೇಳುತ್ತಾರೆ. ಇಂತಹ ಸುಂದರ ಯುವಕ ಒಂದು ವೇಳೆ ಆಚೆ ಈಚೆ ಗಮನಿಸಿದರೆ ಹೇಗೆ ಎಂದು ಯೋಚಿಸಿದರು ಕೇಶವ ಭಾರತಿಯವರು. ಎಲ್ಲಿ ನಿನ್ನ ನಾಲಿಗೆಯನ್ನು ತೆರಿ ಎಂದಾಗ ನಾಲಿಗೆಯ ಮೇಲೆ ಸಕ್ಕರೆ ಹಾಕುತ್ತಾರೆ. ಸಕ್ಕರೆಯ ಒಂದು ಕಣವೂ ಒದ್ದೆಯಾಗುವುದಿಲ್ಲ. ಅಂತಹ ಸಂಯಮನಿಗೆ ಸನ್ಯಾಸ ದೀಕ್ಷೆ ಕೊಡುತ್ತಾರೆ. ಯಾರು? ಕೇಶವ. ಹೆಸರು ದಾಮೋದರ ಮತ್ತು ರಮಾನಂದ ಬಾಯಿ ಅಂತ. ಪ್ರಭುಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡವರು. ಅವರಲ್ಲಿ ಆಗಾಗ ಅವರ ಭಾವನೆಗಳನ್ನು ಹೇಳಿಕೊಳ್ಳುತ್ತಿದ್ದರು ಮತ್ತು ಇವರು ಅವರ ಬಗ್ಗೆ ಹಂಚಿಕೊಳ್ತಾ ಇದ್ದರು. ಹುಚ್ಚನಂತೆ ಕೋಣೆಯಲ್ಲಿ ಸುತ್ತುತ್ತಿದ್ದರು. ಯಾರು? ಪ್ರಭುಗಳು, ಚೈತನ್ಯ ಪ್ರಭುಗಳು. ಭಕ್ತರಷ್ಟೇ ತಾನೆ, ನಮ್ಮ ರಾಮಕೃಷ್ಣರಷ್ಟೇ ತಾನೆ ಹುಚ್ಚನ ಕರೀತಿದ್ದರು ತಾನೆ ಅವರನ್ನು. ಹುಚ್ಚರಂತೆ ಕೋಣೆಯಲ್ಲಿ ಸುತ್ತುತ್ತಿದ್ದರು. ಕೋಣೆ ಬಾಗಿಲು ಹಾಕಿಕೊಂಡು ಗೋವಿಂದ ಗೋವಿಂದ ಎಂದು ಕೂಗುತ್ತಿದ್ದರು. ಗೋಡೆಗೂ ತಲೆ ಚಚ್ಚಿಕೊಳ್ಳುತ್ತಿದ್ದರು. ಗೋವಿಂದ, ನಾನು ನಿನ್ನ ದರ್ಶನ ಮಾಡ್ಕೋಬೇಕು ಬಾ ಅಂತ ತುಂಬ ಇದರಿಂದ ವ್ಯಾಕುಲತೆಯಿಂದ ಕೇಳ್ತಾ ಇದ್ರು. ಅವರಿಗೆ ಬೇರೆ ಕಡೆ ಗಮನವೇ ಇರುತ್ತಿರಲಿಲ್ಲ. ಅವರ ಹತ್ತಿರ ಯಾರೂ ಇದ್ದಾರೆ ಎನ್ನುವ ಅನುಭವವೂ ಇರುತ್ತಿರಲಿಲ್ಲ. ಯಾರಿದ್ದಾರೆ ನನ್ನ ಜೊತೆಗೆ ಅನ್ನೋದು ಅನುಭವವೂ ಇರುತ್ತಿರಲಿಲ್ಲ. ಪೂರ್ತಿ ಭಗವಂತನಲ್ಲಿ ಲೀನವಾಗುತ್ತಿದ್ದರು. ಸಮುದ್ರವನ್ನು ನೋಡಿ ಯಮುನೆ ಎಂದು ಸಮುದ್ರದೊಳಗೆ ಹೋಗಿಬಿಡುತ್ತಿದ್ದರು. ಕೃಷ್ಣ ಮತ್ತು ರಾಧೆಗೆ ಯಮುನೆಯ
ಪ್ರೀತಿ ಗೊತ್ತು ತಾನೆ, ಅವರ ಯಮುನೆಯ ದಡದಲ್ಲೇ ತಾನೆ ಅವರು ರಾಸಲೀಲೆ ಆಡ್ತಾ ಇದ್ದಿದ್ದು. ಆದ್ದರಿಂದ ಅವ್ರೇನು ಮಾಡ್ತಾರೆ, ಯಮುನೆಯನ್ನು ನೋಡ್ಬಿಟ್ಟು ಸಮುದ್ರದೊಳಗೆ ಆ ನದಿಯೊಳಗೆ ಹೊರಟೋಗ್ಬಿಡ್ತಿದ್ರು. ಏನು ಗೋವಿಂದ ಗೋವಿಂದ ಅಂತ ದೈವಿ ಭಾವದಲ್ಲಿ ಹೊರಟು ಹೋಗುತ್ತಿದ್ದರು. ಅದನ್ನು ಶಿಷ್ಯರು ಕಾಯುತ್ತಿದ್ದರು, ಅವನ್ನ ಪಾಪ ಕಾಯುತ್ತಿದ್ದರು. ರಾತ್ರಿ ಹೊತ್ತು ಗೋವಿಂದ ಗೋವಿಂದ ಎಂದು ಹೇಳುತ್ತಿದ್ದರು. ಹುಚ್ಚರಲ್ಲಿ ಒಂದು ಸಲ ಸಮುದ್ರದಲ್ಲಿ ಧ್ಯಾನಿಸುತ್ತಾ ಸಂಪೂರ್ಣ ಸಮಾಧಿ ಸ್ಥಿತಿಗೆ ಹೋಗಿ ಬಿಟ್ಟಿದ್ದಾರೆ. ಅಂತಹ ಸಮಯದಲ್ಲಿ ಶಿಷ್ಯರು ನೋಡಿ ಹರಿನಾಮಸ್ಮರಣೆ ಮಾಡಿದಾಗ ಅವರ ಪ್ರಭುವಿಗೆ ಪ್ರಜ್ಞೆ ಬಂದು ಅವರು ಆ ಭಾವದಿಂದ ಇಳಿಯುವಂತೆ ಆಗುತ್ತಿತ್ತು. ಹರಿನಾಮ ಸ್ಮರಣೆ ಕೇಳಿದಾಗ ಅವರ ಭಾವನೆ, ಆವಾಗ ಅವರು ಸರಿಯಾದ ಸ್ಥಿತಿಗೆ ಬರ್ತಾಯಿದ್ರು. 24 ಗಂಟೆಗಳ ಕಾಲ 12 ವರ್ಷ ನಿರಂತರ ದೇವರಲ್ಲಿ ಸಮಾಧಿ ಸ್ಥಿತಿಯಲ್ಲಿ ಹೋಗಿ ಬಿಡುತ್ತಿದ್ದರು. ದೇವಸ್ಥಾನದ ಹಸುಗಳ ಮಧ್ಯೆ, ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ, ಬ್ರಾಹ್ಮಣರ ದೇವಸ್ಥಾನಗಳಲ್ಲಿ ಹಸುಗಳನ್ನು ಸಾಕಿರೋದು ನೋಡಿರ್ಬೋದು, ಉಡುಪಿಯಲ್ಲಿ ಸಾಕಿದ್ದಾರೆ. ಕಾರ ಎನಿಸುತ್ತಿತ್ತು ಅವರಿಗೆ. ಒಂಥರ ಈ ಹುಚ್ಚಿನಂತೆ ಮಾಡ್ತಾ ಇದ್ರೆ ಯಾಕೆ ಹಿಂಗೆ ಮಾಡ್ತಾನೆ, ಇವಾಗ ನಾವಾಗಿ ನಮ್ಮ ಮಕ್ಕಳಿಗೆ ಮಾಡ್ತಾರೆ ಅಂತ. ಆದರೆ ಅವರಲ್ಲಿದ್ದು ಭಕ್ತಿ, ಭಗವದ್ಭಕ್ತಿ ಭಾವ ಎನಿಸುತ್ತಿತ್ತು. ಶಿಷ್ಯರು ಅವರನ್ನು ಬಂದಾಗ ನೀವು ನನಗೇಕೆ ತೊಂದರೆ ಕೊಡುತ್ತೀರಿ ಎಂದು ಬೈಯುತ್ತಿದ್ದರು. ಆದರೆ ಅವರ ಬಗ್ಗೆ ಭಕ್ತಿ ಆತಂಕ ಇರುತ್ತಿತ್ತು. ಆತಂಕ ತಾನೇ ಶಿಷ್ಯರಿಗೆ, ಎಲ್ಲೋದ್ರು ನಮ್ಮ ಗುರುಗಳು ಅಂತ ಇರುತ್ತಿತ್ತು. ಅವರು ಹೇಳುತ್ತಿದ್ದರು, ನನಗೆ ತೊಂದರೆ ಕೊಡಬೇಡಿ, ಕೃಷ್ಣನ ಸಂಘ ಸುಖದಲ್ಲಿ ಅನುಭವಿಸುತ್ತಿದ್ದೇನೆ, ನಾನು ಕೃಷ್ಣನ ಸಂಘ ಸುಖದಲ್ಲಿದ್ದೇನೆ, ನೀವು ನನಗೆ ತೊಂದರೆ ಕೊಡಬೇಡಿ, ನಾನು ಎಲ್ಲರೂ ಮಲ್ಕೊಂಡು ಹುಚ್ಚನಂತೆ ತಿರುಗಾಡಿ ಆದರೂ ನಾನು ಆತನ ಬದಿಯಲ್ಲಿ ಲೀನವಾಗಿರ್ತೀನಿ ಅಂತ ಹೇಳ್ತಾರೆ. ಅವರ ಕೋಣೆಯನ್ನು ಗಂಭೀರ ಮಠ ಎಂದು ಕರೆಯುತ್ತಾರೆ. ಅವರಿದ್ದ ಕೋಣೆಯನ್ನು ಗಂಭೀರ ಮಠ ಎಂದು ಕರೆಯುವರು. ಚೈತನ್ಯ ಪ್ರಭುಗಳ ಅಂತ್ಯ ಹೇಗಾಯಿತು ಎಂದು ಬಿಡುತ್ತಿದ್ದರು. ಕೆಲವರ ಪ್ರಕಾರ ಅವರು ಭಗವಂತನ ಹತ್ತಿರ ಲೀನವಾಗಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜಗನ್ನಾಥ ದೇವಸ್ಥಾನದಲ್ಲಿ ನರ್ತನ ನಡೆಯುತ್ತಿತ್ತು. ಜಗನ್ನಾಥ ಯಾತ್ರೆಯಲ್ಲಿ ಕಣ್ಮರೆಯಾದರೆಂದು ಕೆಲವರ ಅಭಿಪ್ರಾಯ. ಗಂಗಾಧರ ಎನ್ನುವ ಪಂಡಿತ ಹೇಳಿದ ಹೇಳಿಕೆ, ಭಗವತ್ ವಿಚಾರ ಮಾಡುತ್ತಾ ಮಾಡುತ್ತಾ ಚೈತನ್ಯ ಪ್ರಭು ಪ್ರಾಣ ಹೋಯಿತು, ಆದರೆ ಅವರು ಸಮಾಧಿ ಇಲ್ಲ ಅಂತ ಒಬ್ಬೊಬ್ಬರು ಅವರವರ ಅಭಿಪ್ರಾಯಗಳನ್ನು ತಿಳಿಸ್ತಾರೆ.